KCN ಕನ್ನಡ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸರ್ಕಾರದ ವೆಚ್ಚದಲ್ಲಿ ರಾಜ್ಯಾದ್ಯಂತ ಮಹಿಳಾ ಗೋಡೆ ಅಗತ್ಯವೇನೆಂದು ಸರ್ಕಾರ ಸ್ಪಷ್ಟನೆ ನೀಡಬೇಕು. ಕೋಮು ಸಾಮರಸ್ಯ ಕದಡುವ ಯತ್ನವೆಂದು ಬಿಜೆಪಿ ನಾಯಕ PK ಕೃಷ್ಣದಾಸ್. ಕಾಂಜಂಗಾಡಿನಲ್ಲಿ ನಡೆಯಿತು ಮಡಿಕೆ ಕಮ್ಮಾರನ್ ಸಂಸ್ಮರಣೆ. 60ನೇ ರಾಜ್ಯ ಶಾಲಾ ಕಲೋತ್ಸವದ ಪತಾಕೆ ಹಸ್ತಾಂತರ. ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ಜಿಲ್ಲಾ ಶಿಕ್ಷಣ ಉಪನಿರ್ದೇಶಕ ಗಿರೀಶ್ ಚೋಲೆಯಿಂದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ AGC ಬಶೀರ್ಗೆ ಹಸ್ತಾಂತರ. ಮುಂದಿನ ವರ್ಷ ಜಿಲ್ಲೆಗೆ ಹೆಚ್ಚು ಅಂಕ ಲಭಿಸುವಂತಾಗಲು ತೀವ್ರ ತಯಾರಿ ನಡೆಸಬೇಕೆಂದು ಕಲೆಕ್ಟರ್ ಸೂಚನೆ. ಶಬರಿಮಲೆ ಆಚಾರ ಸಂರಕ್ಷಣೆಯ ಮುಂಚೂಣಿ ಹೋರಾಟಗಾರ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ K. ಸುರೇಂದ್ರನ್ ಶುಕ್ರವಾರ ಕಾಸರಗೋಡಿಗೆ. ಬಿಜೆಪಿಯಿಂದ ಅದ್ದೂರಿ ಸ್ವಾಗತಕ್ಕೆ ಸಿದ್ಧತೆ. ಇತಿಹಾಸ ಪ್ರಸಿದ್ಧ ಕೂಡ್ಲು ಯಕ್ಷಗಾನ ಮೇಳದ ತಿರುಗಾಟಕ್ಕೆ ಚಾಲನೆ. ಯಕ್ಷಾಭಿಮಾನಿ ಬಳಗ ಕೂಡ್ಲು ಇವರಿಂದ ಹನುಮಂತ ಶ್ರೀದೇವಿಗೆ ರಜತ ಕಿರೀಟ ಸಮರ್ಪಣೆ. ವೈಭವದ ಮೆರವಣಿಗೆಯೊಂದಿಗೆ ವರ್ಣರಂಜಿತ ಕಾರ್ಯಕ್ರಮ. ಮಂಜೇಶ್ವರ ಚೌಕಿ ಬಳಿ 200 ಮೀಟರ್ನಷ್ಟು ರಸ್ತೆ ಡಾಮರೀಕರಣ ಮಾಡದೆ ಬಿಟ್ಟಿರುವುದಕ್ಕೆ ಸ್ಥಳೀಯರಿಂದ ತರಾಟೆ. ಶೀಘ್ರವೇ ಡಾಮರು ಹಾಕಿಸಿ ಇಲ್ಲವೇ ಉಗ್ರ ಹೋರಾಟವೆಂದು ನಾಗರಿಕರ ಎಚ್ಚರಿಕೆ. ಮೂಲ ವಿಜ್ಞಾನ ತಂತ್ರಜ್ಞಾನ ವಿಷಯದಲ್ಲಿ ಅಧ್ಯಯನ ಸಂಶೋಧನೆಗೆ ಪ್ರೋತ್ಸಾಹ. ಪೆರಿಯ ಕೇಂದ್ರ ವಿಶ್ವವಿದ್ಯಾಲಯದಲ್ಲಿ 6 ದಿನಗಳ ಕಾಲ ನಡೆಯಲಿದೆ ಇನ್ಸ್ಪೈರ್ ಇಂಟರ್ನ್ಶಿಪ್ ಸಹವಾಸ ಶಿಬಿರ. ಇದೀಗ ವಾರ್ತೆಗಳು ವಿವರವಾಗಿ. ಸರ್ಕಾರದ ಖರ್ಚಲ್ಲಿ ನಿರ್ಮಿಸುವ ಮಹಿಳಾ ಗೋಡೆಯ ಅಗತ್ಯವೇನೆಂದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಬೇಕು ಎಂದು ಬಿಜೆಪಿ ರಾಷ್ಟ್ರೀಯ ಸಮಿತಿ ಸದಸ್ಯ PK ಕೃಷ್ಣದಾಸ್ ಆಗ್ರಹಿಸಿದ್ದಾರೆ. ಅವರು ಕಾಂಜಂಗಾಡಿನಲ್ಲಿ ಪಕ್ಷದ ನಾಯಕರಾಗಿದ್ದ ಮಡಿಕೆ ಕಮ್ಮಾರನ್ ರವರ ಮೊದಲ ಸಂಸ್ಮರಣಾ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಬಿಜೆಪಿ ನಾಯಕ ಮಡಿಕೈ ಕಮ್ಮಾರನ್ ಅವರ ಮೊದಲನೇ ಸಂಸ್ಮರಣಾ ಸಮಾರಂಭ ಕಾಂಜಂಗಾಡಲ್ಲಿ ಜರುಗಿತು. ಸಂಸ್ಮರಣಾ ಕಾರ್ಯಕ್ರಮವನ್ನು ಪಕ್ಷದ ರಾಷ್ಟ್ರೀಯ ಸಮಿತಿ ಸದಸ್ಯ PK ಕೃಷ್ಣದಾಸ್ ಉದ್ಘಾಟಿಸಿದರು. നമ്മളെല്ലാവരും പറയാറുണ്ട്, നമ്മുടെ പൂർവികരും പറഞ്ഞിട്ടുണ്ട്, എരിഞ്ഞടങ്ങുന്നതല്ല, ആളിക്കത്തിക്കൊണ്ട് സമൂഹത്തിന് വെളിച്ചം നൽകുന്നതാണ് ജീവിതം. കമ്മാരൻ ജീവിതത്തിലൂടെയാണ് കാണിച്ചത്, പ്രസംഗത്തിലൂടെ. ഒരു പുരുഷായുസ് മുഴുവൻ തൻ്റെ കുടുംബത്തിന് വേണ്ടി മാത്രമല്ല, സമൂഹം തൻ്റെ കുടുംബമാണെന്ന് കണ്ട് ആ സമൂഹത്തിന് വേണ്ടി ജീവിതം സമർപ്പിച്ചു എന്നുള്ളതാണ് കമ്മാരനെ വ്യത്യസ്തനാക്കിയത്. എല്ലാ രാഷ്ട്രീയ പാർട്ടികളിലും വ്യത്യസ്തമാണ് ഭാരതീയ ജനതാ പാർട്ടി. ശ്രീകാന്ത് സൂചിപ്പിച്ചു, BJP ഈസ് എ പാർട്ടി വിത്ത് എ ഡിഫറൻസ്. ಪಕ್ಷದ ಜಿಲ್ಲಾಧ್ಯಕ್ಷ K. ಶ್ರೀಕಾಂತ್ ಅಧ್ಯಕ್ಷತೆ ವಹಿಸಿದರು. ಪಕ್ಷದ ರಾಜ್ಯ ಉಪಾಧ್ಯಕ್ಷೆ ಪ್ರಮೀಳಾ C. ನಾಯಕ್, ರಾಜ್ಯ ಸಮಿತಿ ಸದಸ್ಯ P. ಸುರೇಶ್ ಕುಮಾರ್ ಶೆಟ್ಟಿ, ಕೌನ್ಸಿಲ್ ಸದಸ್ಯ ಕೋವೆಲ್ ದಾಮೋದರನ್, ಸತೀಶಂಕರ್ ಭಟ್, G. ಚಂದ್ರನ್, M. ಬಲರಾಜ್, B. ಕುഞ്ഞിಕಣ್ಣ ಬಳ್ಳಾಲ್, N. ಮಧು, ಶೋಭನಾ ಎಚ್ಚಿಕಾನ, ಕಣ್ಣನ್ ಬಳ್ಳಾಲ್, ಕಾರ್ಯದರ್ಶಿ A. ವೇಲಾಯುಧನ್, P. ಅಶೋಕ್, BG ಬಾಬು ಮೊದಲಾದವರು ಮಾತನಾಡಿದರು. ಆಲಪ್ಪುಳದಲ್ಲಿ ಸಮಾರೋಪಗೊಂಡ ರಾಜ್ಯ ಶಾಲಾ ಕಲೋತ್ಸವದ ಪತಾಕೆಯನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ AGC ಬಶೀರ್ ಸ್ವೀಕರಿಸಿದ್ದಾರೆ. ಜಿಲ್ಲಾಧಿಕಾರಿ Dr. D. ಸಜಿತ್ ಬಾಬುರವರ ಸಮಕ್ಷಮದಲ್ಲಿ ಶಿಕ್ಷಣ ಉಪನಿರ್ದೇಶಕ Dr. ಗಿರೀಶ್ ಚೋಲೆಯಿಲ್ ಅವರು ಪತಾಕೆಯನ್ನು ಹಸ್ತಾಂತರಿಸಿದರು. 59ನೇ ರಾಜ್ಯ ಶಾಲಾ ಕಲೋತ್ಸವ ಮೊನ್ನೆ ಆಲಪ್ಪುಳದಲ್ಲಿ ಸಂಪನ್ನಗೊಂಡಿತ್ತು. ಮುಂದಿನ ವರ್ಷದ 60ನೇ ರಾಜ್ಯ ಶಾಲಾ ಕಲೋತ್ಸವ ಕಾಸರಗೋಡಿನಲ್ಲಿ ನಡೆಯಲಿರುವುದು. ಮುಂದಿನ ವರ್ಷ ನಡೆಯಲಿರುವ ಕಲೋತ್ಸವ ಶ್ರೇಷ್ಠ ಮಟ್ಟದ್ದಾಗಿರುವುದೆಂದು, ಈ ಕಲೋತ್ಸವದಲ್ಲಿ ಜಿಲ್ಲೆಯ ಪ್ರತಿಭೆಗಳು ಹೆಚ್ಚಿನ ಅಂಕ ಗಳಿಸಲು ಬೇಕಾದ ಪೂರ್ವ ತಯಾರಿ ನಡೆಸಲಾಗುವುದೆಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಇದಕ್ಕಾಗಿ ಶಾಲಾ ಮುಖ್ಯಸ್ಥರ ಕಲಾ ಶಿಕ್ಷಕರ ಸಭೆಯೊಂದನ್ನು ಕರೆದು ಸಮಾಲೋಚಿಸಲಾಗುವುದೆಂದು ಜಿಲ್ಲಾಧಿಕಾರಿ Dr. D. ಸಜಿತ್ ಬಾಬು ಹೇಳಿದ್ದಾರೆ. ಕಲೆಕ್ಟರ್ಸ್ ಚೇಂಬರ್ನಲ್ಲಿ ಜರುಗಿದ ಸಮಾರಂಭದಲ್ಲಿ ಶಿಕ್ಷಣ ಇಲಾಖೆಯ ನೌಕರರು, ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್ KCN. ಶಬರಿಮಲೆ ಆಚಾರ ಸಂರಕ್ಷಣೆಯ ಮುಂಚೂಣಿ ಹೋರಾಟಗಾರ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ K. ಸುರೇಂದ್ರನ್ 14ರಂದು ಶುಕ್ರವಾರ ಕಾಸರಗೋಡಿಗೆ ಆಗಮಿಸಲಿದ್ದಾರೆ. ಅಪರಾಹ್ನ 3 ಗಂಟೆಗೆ ಕಾಸರಗೋಡು ರೈಲ್ವೆ ನಿಲ್ದಾಣಕ್ಕೆ ಬಂದಿಳಿಯುವ ಅವರಿಗೆ ಅದ್ದೂರಿ ಸ್ವಾಗತ ನೀಡಲಾಗುವುದು. ಬಳಿಕ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಸಾಗುವರು. ಸಂಜೆ ಕುಂಬಳೆಯಲ್ಲಿ ಬೃಹತ್ ಬಹಿರಂಗ ಸಭೆಯಲ್ಲಿ ಅವರು ಭಾಷಣ ಮಾಡಲಿದ್ದಾರೆ.
ಶಬರಿಮಲೆಯ ವಿಷಯದಲ್ಲಿ ಅಲ್ಲಿನ ಆಚಾರ ವಿಚಾರ ಅನುಷ್ಠಾನಗಳನ್ನು ಸಂರಕ್ಷಿಸಬೇಕೆಂದು ನಡೆಯುತ್ತಿರುವ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಸುರೇಂದ್ರನ್ ಅವರನ್ನು ಬಂಧಿಸಿದ ರಾಜ್ಯ ಸರ್ಕಾರ 21 ದಿನಗಳ ಕಾಲ ಕಾರಾಗೃಹದಲ್ಲಿರಿಸಿ ಹಿಂಸೆ ನೀಡಿತು. ಹಳೆಯ ಪ್ರಕರಣಗಳನ್ನು ಕೆದಕಿ ಹಾಗೂ ಸುಳ್ಳು ಕೇಸುಗಳನ್ನು ದಾಖಲಿಸಿ ಮಕರ ಸಂಕ್ರಮಣ ತನಕ ಜೈಲಿನಲ್ಲಿರಿಸುವ ಹುನ್ನಾರದಲ್ಲಿದ್ದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸರ್ಕಾರಕ್ಕೆ ಸುರೇಂದ್ರನ್ರಿಗೆ ಎಲ್ಲ ಪ್ರಕರಣಗಳಲ್ಲಿ ಜಾಮೀನು ದೊರಕಿ ಮುಖಭಂಗವಾಗಿತ್ತು. ಇದೀಗ ಶುಕ್ರವಾರ ಕಾಸರಗೋಡಿಗೆ ತಲುಪುವ ಸುರೇಂದ್ರನ್ರಿಗೆ ಅದ್ಧೂರಿ ವೀರೋಚಿತ ಸ್ವಾಗತ ನೀಡಲು ಬಿಜೆಪಿ ಜಿಲ್ಲಾ ಸಮಿತಿ ತಯಾರಿ ನಡೆಸಿದೆ. ರೈಲ್ವೆ ನಿಲ್ದಾಣದಿಂದ ತೆರೆದ ವಾಹನದಲ್ಲಿ ಅಪಾರ ಸಂಖ್ಯೆಯ ಕಾರ್ಯಕರ್ತರ ಬೆಂಗಾವಲಿನೊಂದಿಗೆ ಮೆರವಣಿಗೆಯಲ್ಲಿ ಸಾಗಿಸಲಾಗುವುದು. ಸಂಜೆ ಕುಂಬಳೆಯಲ್ಲಿ ನಡೆಯುವ ಬೃಹತ್ ಸಾರ್ವಜನಿಕ ಸಭೆಯಲ್ಲಿ ಸುರೇಂದ್ರನ್ ಭಾಷಣ ಮಾಡುವರು ಎಂದು ಬಿಜೆಪಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ನ್ಯೂಸ್ ಡೆಸ್ಕ್ KCN. ಕೂಡ್ಲು ಯಕ್ಷಗಾನ ಬಯಲಾಟ ಮೇಳದ ತಿರುಗಾಟದ ಅಂಗವಾಗಿ ಗೆಜ್ಜೆ ಕಟ್ಟುವ ಮುಹೂರ್ತದೊಂದಿಗೆ ಮೊದಲ ಯಕ್ಷಗಾನ ಬಯಲಾಟ ಕೂಡ್ಲು ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ಕ್ಷೇತ್ರ ಪರಿಸರದಲ್ಲಿ ನಡೆಯಿತು. ಇದರ ಅಂಗವಾಗಿ ಯಕ್ಷಾಭಿಮಾನಿ ಕೂಡ್ಲು ಇವರ ನೀಡಿದ ಹನುಮಂತ ಮತ್ತು ಶ್ರೀದೇವಿಯ ರಜತ ಕಿರೀಟವನ್ನು ವೈಭವದ ಮೆರವಣಿಗೆಯೊಂದಿಗೆ ಮೇಳಕ್ಕೆ ಸಮರ್ಪಿಸಲಾಯಿತು. ಕೂಡ್ಲು ಮೇಳದ ಈ ವರ್ಷದ ತಿರುಗಾಟದ ಅಂಗವಾಗಿ ಮೊದಲ ಗೆಜ್ಜೆ ಕಟ್ಟುವ ಪ್ರದರ್ಶನ ಪಾಂಡವಾಶ್ವಮೇಧ ಪ್ರಸಂಗದೊಂದಿಗೆ ಕೂಡ್ಲು ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಪರಿಸರದಲ್ಲಿ ನಡೆಯಿತು. ಕೂಡ್ಲು ಯಕ್ಷಾಭಿಮಾನಿ ಬಳಗ ಇವರಿಂದ ಇತಿಹಾಸ ಪ್ರಸಿದ್ಧ ಕೂಡ್ಲು ಯಕ್ಷಗಾನ ಮೇಳಕ್ಕೆ ಹನುಮಂತ ಮತ್ತು ಶ್ರೀದೇವಿಯ ಕಿರೀಟಗಳ ಸಮರ್ಪಣೆ ಕೂಡ ಈ ಸಂದರ್ಭದಲ್ಲಿ ನಡೆಯಿತು. ಗುರುವಾರ ಸಂಜೆ ಕೂಡ್ಲು ಗೋಪಾಲಕೃಷ್ಣ ಹೈಸ್ಕೂಲ್ ವಠಾರದಿಂದ ವಾದ್ಯಘೋಷಗಳೊಂದಿಗೆ ಕಿರೀಟಗಳನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು. ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಆನುವಂಶಿಕ ಮುಕ್ತೇಸರ KG ಶಾನುಭೋಗ್, ಮಧೂರ್ ಪಂಚಾಯತ್ ಸದಸ್ಯ ಶ್ರೀಧರ ಕೂಡ್ಲು, ಧಾರ್ಮಿಕ ಮುಂದಾಳು ವೆಂಕಟರಮಣ ಹೊಳ್ಳ ಕಾಸರಗೋಡು ಇವರ ನೇತೃತ್ವದಲ್ಲಿ ನಡೆದ ಮೆರವಣಿಗೆಯಲ್ಲಿ ಭಜನೆ ಮುತ್ತುಕೊಡೆಗಳೊಂದಿಗೆ ಶ್ರೀ ಕ್ಷೇತ್ರಕ್ಕೆ ತರಲಾಯಿತು. ರಾತ್ರಿ 8 ಗಂಟೆಗೆ ಮೇಳದ ಈ ವರ್ಷದ ಪ್ರಥಮ ಸೇವೆಯಾಟ ನಡೆಯಿತು. ಈಗ ನೀನು ತೋರಿಸುವುದಕ್ಕಿಂತ ಮೊದಲು ಇಷ್ಟೆಲ್ಲ ವರ್ಣನೆಯನ್ನು ಮಾಡಿದ್ದಾನೆ. ನಾನೊಮ್ಮೆ ನೋಡಬೇಡವೇನೋ. ದೂರದಲ್ಲಿ ಮಂಜೇಶ್ವರದ ರಾಗಂ ಪ್ರದೇಶದ ಚೌಕಿ ಪರಿಸರದಲ್ಲಿ ಸುಮಾರು 200 ಮೀಟರ್ನಷ್ಟು ರಸ್ತೆಗೆ ಡಾಮರು ಹಾಕದೇ ಇರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ರಸ್ತೆಯ ಈ 200 ಮೀಟರ್ನಷ್ಟು ಭಾಗ ಯಾಕಾಗಿ ಡಾಮರು ಹಾಕಲಿಲ್ಲ ಹಾಗೂ ತಕ್ಷಣ ಡಾಮರು ಅಥವಾ ಕಾಂಕ್ರೀಟ್ ಮಾಡದಿದ್ದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ. ಪ್ರಸ್ತುತ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಕಾಣುತ್ತಿರುವ ಗ್ರಾಮೀಣ ಪ್ರದೇಶಗಳಲ್ಲೊಂದಾದ ಮಂಜೇಶ್ವರದ ರಾಗಂ ಚೌಕಿ ಪ್ರದೇಶದ ರಸ್ತೆಗಳಲ್ಲಿ ಚೌಕಿ ಪರಿಸರದಲ್ಲಿ ಮಾತ್ರ ಸುಮಾರು 200 ಮೀಟರ್ನಷ್ಟು ರಸ್ತೆಗೆ ಯಾವುದೇ ಡಾಮರ್ ಆಗಲಿ ಕಾಂಕ್ರೀಟ್ ಆಗಲಿ ಹಾಕದೆ ಕಳೆದ ಹಲವಾರು ವರ್ಷಗಳಿಂದ ಈ ರಸ್ತೆಯನ್ನು ಹಾಗೆ ಬಿಟ್ಟಿರುವುದು ಇಲ್ಲಿಯ ನಾಗರಿಕರಲ್ಲಿ ಅಸಮಾಧಾನವನ್ನು ಹುಟ್ಟುಹಾಕಿದೆ. ಉಳಿದ ಒಂದು ಭಾಗವನ್ನು 2016-17ರ ಆರ್ಥಿಕ ಪ್ಯಾಕೇಜ್ನಡಿಯಲ್ಲಿ ಕಾಸರಗೋಡು ಜಿಲ್ಲಾ ಪಂಚಾಯತ್ನಿಂದ ಮಂಜೂರಾದ 10 ಲಕ್ಷ ರೂಪಾಯಿ ಫಂಡಿನಿಂದ ರಸ್ತೆಯ ನಿರ್ಮಾಣ ಕಾರ್ಯವನ್ನು ಪೂರ್ತಿಗೊಳಿಸಲಾಗಿತ್ತು. ಮತ್ತೊಂದು ಭಾಗವನ್ನು ಕೂಡ ಮಂಜೇಶ್ವರ ಗ್ರಾಮ ಪಂಚಾಯತ್ನಿಂದ ಮಂಜೂರಾದ ಫಂಡಿನಿಂದ ಪೂರ್ಣಗೊಳಿಸಲಾಗಿತ್ತು. ಈ ಎರಡೂ ರಸ್ತೆಗಳ ಮಧ್ಯಭಾಗದಲ್ಲಿರುವ ಸುಮಾರು 200 ಮೀಟರ್ನಷ್ಟು ರಸ್ತೆ ಭಾಗವನ್ನು ಹಾಗೆ ಕೈಬಿಡಲಾಗಿದೆ. ರಸ್ತೆಯ ಒಂದು ಭಾಗಕ್ಕೆ ಕಾಂಕ್ರೀಟ್ ಹಾಕಲಾಗಿದ್ದರೆ ಮತ್ತೊಂದು ಭಾಗಕ್ಕೆ ಡಾಮರ್ ಹಾಕಲಾಗಿದೆ. ಇದರ ಮಧ್ಯೆ ಇರುವ 200 ಮೀಟರ್ ರಸ್ತೆಗೆ ಫಂಡ್ ಸಾಕಾಗಲಿಲ್ಲವೆಂಬ ನೆಪ ಹೇಳಿ ಗುತ್ತಿಗೆದಾರರು ಕೈ ತೊಳೆದಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಗ್ರಾಮೀಣ ರಸ್ತೆಯಾಗಿರುವ ಹಿನ್ನೆಲೆಯಲ್ಲಿ ಇದನ್ನು ಗ್ರಾಮ ಪಂಚಾಯತ್ನಿಂದಲೇ ಮಾಡಬೇಕಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಪ್ರತಿನಿಧಿಗಳು ಸಮಜಾಯಿಷಿ ನೀಡಿದ್ದಾರೆ. ಅಂತೂ ಅಂಬಿತಡಿ, ಪಾವೂರು ಸೇರಿದಂತೆ ವಿವಿಧ ಪ್ರದೇಶಗಳಿಗೆ ಸಾಗಬೇಕಾದ ಈ ರಸ್ತೆಯನ್ನು ಹಾಗೆ ಬಿಟ್ಟಿರುವ ಹಿನ್ನೆಲೆಯಲ್ಲಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ವಾಹನ ಸಂಚಾರಕ್ಕೂ ಅಯೋಗ್ಯವಾಗಿರುವುದಾಗಿ ಊರವರು ಆರೋಪಿಸಿದ್ದಾರೆ. ಈ ಬಗ್ಗೆ ಇದರ ಪರಿಸರದಲ್ಲೇ ಕಾರ್ಯಾಚರಿಸುತ್ತಿರುವ ಸಿರಾಜುಲ್ ಹುದಾ ಶಾಲೆಯವರು ಕೂಡ ಜನಪ್ರತಿನಿಧಿಗಳಲ್ಲಿ ಅದೆಷ್ಟೋ ಬಾರಿ ವಿನಂತಿಸಿಕೊಂಡಿದ್ದರೂ ಯಾವುದೇ ಫಲ ಕಾಣಲಿಲ್ಲವೆಂದು ಹೇಳಲಾಗಿದೆ. ಕಳೆದ 2 ವರ್ಷಗಳಿಂದ ನಾವು ನಿರಂತರವಾಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಈ ವಿಷಯದಲ್ಲಿ
ತಿಳಿಸಿರುತ್ತೇವೆ. ಆದರೆ ನಮಗೆ ಭರವಸೆ ಮಾತ್ರವಲ್ಲದೆ ಬೇರೇನೂ ಪ್ರಯೋಜನ ಇಷ್ಟರವರೆಗೆ ಕಾಣುವುದಿಲ್ಲ. ಬಹುಶಃ ಇನ್ನಾದರೂ ಅದರ ಬಗ್ಗೆ ಗಮನ ಕೊಟ್ಟು ಬೇಕಾದ ತುರ್ತು ಕ್ರಮವನ್ನು ಕೈಗೊಳ್ಳಬೇಕಾಗಿ ನಾವು ಅವರ ಹತ್ರ ಅಪೇಕ್ಷಿಸ್ತಾ ಇದ್ದೇವೆ ಎಂಬ ಒಂದು ಭರವಸೆಯೂ ಸಹ ನಮಗೆ ಉಂಟು, ಅವರು ಮಾಡಿಕೊಟ್ಟಾರು ಎಂಬ. ಇಲ್ಲಿ ನಮ್ಮ ಅಂಬಿತ್ತಾಡಿ, ಅದೇ ರೀತಿಯಲ್ಲಿ ಮಂಜೇಶ್ವರ ರಾಗಂ ಕಡೆಯಿಂದ ಬರುವ ರೋಡ್, ಅದೇ ರೀತಿಯಲ್ಲಿ ಇಲ್ಲಿ ಮಚ್ಚಂಬಾಡಿ ಕಡೆ ಅದು ಕನೆಕ್ಟ್ ಆಗ್ತದೆ. ಅದರ ಎಡೆಯಲ್ಲಿ ಒಂದು 50 ಮೀಟರ್ನಷ್ಟು ರೋಡಿನ ಅವಸ್ಥೆಯನ್ನು ಬಹಳ ಶೋಚನೀಯವಾಗಿ ಕಾಣ್ತಾ ಉಂಟು. ಎರಡೂ ಕಡೆಯಿಂದ ಬೇಕಾದ ವ್ಯವಸ್ಥೆಯನ್ನು ಮಾಡಿರ್ತಾರೆ, ನಡುವಲ್ಲಿ ಮಾತ್ರ ಒಂದು ಸ್ವಲ್ಪ ಸ್ಥಳವನ್ನು ಬಿಟ್ಟು ಅದನ್ನು ಹಾಗೆ ಉಳ್ಕೊಂಡು ಬರ್ತಾ ಉಂಟು. ತರುವಾಯ ಶಾಲೆಯ ವತಿಯಿಂದಲೇ ಅಲ್ಪ ಸ್ವಲ್ಪ ಕಲ್ಲುಗಳನ್ನು ತುಂಬಿಸಿ ರಸ್ತೆಯನ್ನು ಸರಿಪಡಿಸಿದ್ದರೂ ಮತ್ತೆ ಅದೇ ರೀತಿಯಾಗಿ ರಸ್ತೆಗಳಲ್ಲಿ ಹೊಂಡಗಳು ಸೃಷ್ಟಿಯಾಗಿವೆ. ಇದರಿಂದಾಗಿ ಮಳೆಗಾಲದಲ್ಲಿ ರಸ್ತೆಯಲ್ಲಿ ಕೊಳದ ರೀತಿಯಲ್ಲಿ ನೀರು ತುಂಬಿ ವಾಹನ ಚಲಾಯಿಸಲು ತೊಡಕಾಗುತ್ತಿವೆ. ಇಲ್ಲೇ ಸಮೀಪದಲ್ಲಿರುವ ಶಾಲೆ, ಚರ್ಚ್, ಮಸೀದಿ ಸಹಿತ ಹಲವಾರು ಕುಟುಂಬಗಳು ಈ ರಸ್ತೆಯನ್ನೇ ಆಶ್ರಯಿಸುತ್ತಿರುವುದರಿಂದ ಆದಷ್ಟು ಶೀಘ್ರವಾಗಿ ಈ ರಸ್ತೆಗೆ ಡಾಮರು ಹಾಕಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮೂಲ ವಿಜ್ಞಾನ ವಿಷಯದಲ್ಲಿ ಅಧ್ಯಯನ ಮತ್ತು ಸಂಶೋಧನೆಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ತಾಂತ್ರಿಕ ವಿಜ್ಞಾನ ಇಲಾಖೆ ಕಾರ್ಯಗತಗೊಳಿಸುವ ಇನ್ನೋವೇಷನ್ ಇನ್ ಸೈನ್ಸ್ ಪರ್ಸ್ಯೂಟ್ ಫಾರ್ ಇನ್ಸ್ಪೈರ್ಡ್ ರಿಸರ್ಚ್ ಅಥವಾ ಇನ್ಸ್ಪೈರ್ ಕಾರ್ಯಕ್ರಮದ ಅಂಗವಾಗಿ ಕೇರಳ ಕೇಂದ್ರ ವಿಶ್ವವಿದ್ಯಾಲಯದಲ್ಲಿ ನಡೆಯುವ ಸಹವಾಸ ಶಿಬಿರ ಶನಿವಾರ ಆರಂಭಗೊಳ್ಳುವುದು. ಡಿಸೆಂಬರ್ 27ರವರೆಗೆ ಶಿಬಿರ ನಡೆಯುವುದೆಂದು ಸುದ್ದಿಗೋಷ್ಠಿಯಲ್ಲಿ ಆಯೋಜಕರು ತಿಳಿಸಿದ್ದಾರೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಲಾಖೆಯ ಆಶ್ರಯದಲ್ಲಿ ಕೇರಳ ಕೇಂದ್ರ ವಿಶ್ವವಿದ್ಯಾಲಯದಲ್ಲಿ ಇನ್ಸ್ಪೈರ್ ಇಂಟರ್ನ್ಶಿಪ್ ಹೆಸರಿನಲ್ಲಿ ಸಹವಾಸ ಶಿಬಿರ ಡಿಸೆಂಬರ್ 22ರಿಂದ 27ರ ತನಕ ಜರಗಲಿರುವುದು. 22ರಂದು ಅಪರಾಹ್ನ 2:45ಕ್ಕೆ ಕೇರಳ ಕೇಂದ್ರ ವಿಶ್ವವಿದ್ಯಾಲಯದ ಮಾಜಿ ಕುಲಪತಿ ಪ್ರೊಫೆಸರ್ ಡಾಕ್ಟರ್ ವೀರೇಂದರ್ ಲಾಲ್ ಚೋಪ್ರಾ ಶಿಬಿರವನ್ನು ಉದ್ಘಾಟಿಸುವರು. ಉಪಕುಲಪತಿಗಳಾದ ಡಾಕ್ಟರ್ ಜಿ ಗೋಪಕುಮಾರ್ ಅಧ್ಯಕ್ಷತೆ ವಹಿಸುವರೆಂದು ಸುದ್ದಿಗೋಷ್ಠಿಯಲ್ಲಿ ಆಯೋಜಕರು ತಿಳಿಸಿದ್ದಾರೆ. ഇന്ത്യ ഗവൺമെൻറ്റിൻ്റെ ശാസ്ത്ര സാങ്കേതിക മന്ത്രാലയത്തിന് കീഴിലുള്ള ശാസ്ത്ര സാങ്കേതിക വകുപ്പ് നടപ്പിലാക്കി വരുന്ന ഒരു പദ്ധതിയാണ്. ഇത് നടപ്പിലാക്കിയത് 2008 തൊട്ടാണ്. ഏത് സാഹചര്യത്തിലാണിത് നടത്തി വരുന്നതെന്ന് ചോദിച്ചു കഴിഞ്ഞാൽ, അല്ലെങ്കിൽ എന്താണ് അതിൻ്റെ ഉദ്ദേശമെന്ന് ചോദിച്ചു കഴിഞ്ഞാൽ, നമുക്കിതിൻ്റെ ഉദ്ദേശം, ആത്യന്തികമായിട്ടുള്ള ഉദ്ദേശം എന്താണെന്ന് ചോദിച്ചു കഴിഞ്ഞാൽ, ഇത് ഉദ്ദേശിക്കുന്നത് മികച്ച വിദ്യാർത്ഥികളെ സ്കൂൾ തലം തൊട്ട് തന്നെ അടിസ്ഥാന ശാസ്ത്ര ഗവേഷണത്തിലോട്ട് ആകർഷിക്കുക. ഏത് രാജ്യത്തെയും മുന്നോട്ട് നയിക്കുന്നത്, സമ്പത്ത് ലെവലിൽ മുന്നോട്ട് നയിക്കുന്നത് ആ രാജ്യം എത്രമാത്രം സയൻസ് ആൻഡ് ടെക്നോളജിയിൽ മുന്നോട്ട് പോകുന്നുണ്ടോ അതിനനുസരിച്ചിട്ടാണ്. 6 ದಿನಗಳ ಕಾಲ ನಡೆಯುವ ಶಿಬಿರದಲ್ಲಿ ತಜ್ಞ ವಿಜ್ಞಾನಿಗಳು ವಿವಿಧ ವಿಷಯಗಳಲ್ಲಿ ತರಗತಿ ನಡೆಸುವರು. ಕೇಂದ್ರ ವಿಶ್ವವಿದ್ಯಾನಿಲಯದ ಪೆರಿಯಾದಲ್ಲಿರುವ ಸಬರ್ಮತಿ ಬ್ಲಾಕ್ ಸಭಾಂಗಣದಲ್ಲಿ ವಿಚಾರ ಸಂಕಿರಣ ಹಾಗೂ ಇನ್ಸ್ಪೈರ್ ಇಂಟರ್ನ್ಶಿಪ್ ಕಾರ್ಯಕ್ರಮ ನಡೆಯುವುದು. ಸುದ್ದಿಗೋಷ್ಠಿಯಲ್ಲಿ ಇನ್ಸ್ಪೈರ್ ಸೈನ್ಸ್ ಕ್ಯಾಂಪ್ನ ಸಂಯೋಜಕಿ ಡಾಕ್ಟರ್ ಸುಧಾ ಕೆ, ಡಾಕ್ಟರ್ ಬಿ ಇಫ್ತಿಕಾರ್ ಅಹಮದ್, ಡಾಕ್ಟರ್ ರಾಮಚಂದ್ರನ್, ಡಾಕ್ಟರ್ ಟಿ ಕೆ ಅನೀಶ್ ಕುಮಾರ್ ಮುಂತಾದವರು ಭಾಗವಹಿಸಿದ್ದರು. ರಾಜ್ಯ ಸರ್ಕಾರದ ಮರಳು ನೀತಿ ವಿರುದ್ಧ ಕಾಸರಗೋಡಿನ ಉದ್ಯಮಿ ಯುಕೆ ಯೂಸಫ್ ಅವರು ರಾಜ್ಯ ಹೈಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ. ಈ ದಾವೆಯ ಕುರಿತು ಹೈಕೋರ್ಟ್ ಶುಕ್ರವಾರ ಪರಿಗಣನೆಗೆ ತೆಗೆಯಲಿದೆ. ಹೊಳೆಗಳಿಂದ ಹಾಗೂ ಅಣೆಕಟ್ಟುಗಳ ಪರಿಸರದಿಂದ ಮರಳು ತೆಗೆಯದ ಕಾರಣದಿಂದಾಗಿ ಅವುಗಳು ನಾಶದಂಚಿಗೆ ಸರಿಯುತ್ತಿವೆ ಎಂದು, ಈ ಮೂಲಕ ಸರ್ಕಾರ ಮರಳಿನ ಕಳ್ಳ ಸಾಗಾಟಕ್ಕೆ ದಾರಿ ಮಾಡಿಕೊಡುತ್ತಿದೆ ಎಂದು, ಈ ಹಿನ್ನೆಲೆಯಲ್ಲಿ ಪ್ರಕೃತಿ ಪರಿಸರಕ್ಕೆ ಯೋಗ್ಯವಾಗುವಂತಹ ಹಾಗೂ ಜನರಿಗೆ ಪ್ರಯೋಜನಕಾರಿಯಾಗುವ ರೀತಿಯಲ್ಲಿ ಮರಳು ನೀತಿಯನ್ನು ರೂಪಿಸಬೇಕೆಂದು ಆಗ್ರಹಿಸಿ ಯುಕೆ ಯೂಸುಫ್ ರಾಜ್ಯ ಹೈಕೋರ್ಟ್ನಲ್ಲಿ ಕೇಸು ದಾಖಲಿಸಿದ್ದಾರೆ. ಈ ದಾವೆಯನ್ನು ನಾಳೆ ಶುಕ್ರವಾರ ಹೈಕೋರ್ಟ್ ಪರಿಗಣನೆಗೆ ತೆಗೆಯಲಿದೆ. ರಾಜ್ಯ ಉಚ್ಚ ನ್ಯಾಯಾಲಯ ತೀರ್ಪು ಅನುಕೂಲವಾಗಿ ಪರಿಣಮಿಸಿದಲ್ಲಿ ಮರಳಿನ ಬೆಲೆ 4ರಲ್ಲಿ 1 ಕಡಿಮೆಯಾಗುವುದೆಂದು ಅಲ್ಲದೆ ಇದರಿಂದಾಗಿ ಸರ್ಕಾರಕ್ಕೆ 6,000 ಕೋಟಿ ರೂಪಾಯಿ ಆದಾಯ ಬರುವುದೆಂದು ದಾವೆಯಲ್ಲಿ ಹೇಳಲಾಗಿದೆ. ನ್ಯೂಸ್ ಡೆಸ್ಕ್ KCN. ಕಾಸರಗೋಡು ನಗರಸಭೆಯ ಮುಂದಾಳತ್ವದಲ್ಲಿ ಇಂಡಿಯಾನಾ ಆಸ್ಪತ್ರೆ ಸಹಕಾರದೊಂದಿಗೆ ಉಚಿತ ತಪಾಸಣಾ ಶಿಬಿರ ಇದೇ ಶನಿವಾರ ಹಮ್ಮಿಕೊಳ್ಳಲಾಗಿದೆ. ನಗರಸಭಾ ವನಿತಾ ಸಭಾಂಗಣದಲ್ಲಿ ಕಾರ್ಯಕ್ರಮ ಆಯೋಜಿಸಿರುವುದಾಗಿ ಆಯೋಜಕರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಾಸರಗೋಡು ನಗರಸಭೆಯ ಮುಂದಾಳತ್ವದಲ್ಲಿ ಇಂಡಿಯಾನಾ ಆಸ್ಪತ್ರೆಯ ಸಹಕಾರದೊಂದಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಜೀವನ ಶೈಲಿ ಬದಲಾವಣೆ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದೇ ಶನಿವಾರ ವನಿತಾ ಸಭಾಂಗಣದಲ್ಲಿ ನಡೆಯುವ ಕಾರ್ಯಕ್ರಮವನ್ನು ನಗರಸಭಾಧ್ಯಕ್ಷೆ ಬಿ ಫಾತಿಮಾ ಇಬ್ರಾಹಿಂ ಉದ್ಘಾಟಿಸಲಿದ್ದಾರೆಂದು ಆಯೋಜಕರು ತಿಳಿಸಿದರು. ಅಂದು ನಡೆಯುವ ಸಮಾರಂಭದಲ್ಲಿ ಉಪನ್ಯಾಸ ಕಾರ್ಯಕ್ರಮವನ್ನು ಡಾಕ್ಟರ್ ಯೂಸಫ್ ಕುಂಬ್ಳೆ ಹಾಗೂ ಡಾಕ್ಟರ್ ಅಬ್ದುಲ್ ಸತ್ತಾರ್ ರವರು ನೀಡಲಿದ್ದಾರೆಂದು ಹೇಳಿದರು. ഈ കാസർഗോഡ് പ്രദേശത്തെ ആരോഗ്യ മേഖലയുടെ
വളർച്ചയ്ക്ക് ഒരു പരിഹാരം ഉണ്ടാകണമെങ്കിൽ തദ്ദേശ സ്വയംഭരണ സ്ഥാപനങ്ങളും ഗവൺമെൻറ് ആശുപത്രിയും കോർപ്പറേറ്റ് സെറ്റപ്പും ഒക്കെ ഒന്നിച്ച് പ്രവർത്തിച്ചാൽ മാത്രമേ സാധാരണ ജനങ്ങളുടെ ഹെൽത്ത് മേഖല നമ്മൾക്ക് വളർത്താൻ പറ്റും. അതുപോലെ തന്നെ നമ്മൾ ഈ പരിപാടി ഇന്ത്യാന ഹോസ്പിറ്റലും കാസർഗോഡ് മുനിസിപ്പാലിറ്റിയും സഹകരിച്ചിട്ടുണ്ട് വരുന്ന ശനിയാഴ്ച ഹെൽത്ത് ചെക്കപ്പ് ഫ്രീ ആയിട്ടുള്ള, അതുപോലെ തന്നെ BLS ട്രെയിനിങ്, ಬೇಸಿಕ್ಸ್ ಲೈಫ್ ಸೇವಿಂಗ್ ಟ್ರೈನಿಂಗ್. ರಾಷ್ಟ್ರೀಯ ಗೋಡೆ ನಿರ್ಮಿಸಲು ಸಹಕಾರಿ ಸಿಬ್ಬಂದಿಗಳನ್ನು ಬಳಸುತ್ತಿರುವುದು ರಾಜ್ಯ ಸರ್ಕಾರದ ಅಹಂನ ಸಂಕೇತವೆಂದು ಜಿಲ್ಲಾ ಪಂಚಾಯತ್ ವೈಸ್ ಚೇರ್ಪರ್ಸನ್ ಶಾಂತಮ್ಮ ಫಿಲಿಪ್ ಆರೋಪಿಸಿದ್ದಾರೆ. ಅವರು ಕಾಂಜಂಗಾಡಿನಲ್ಲಿ ನಡೆದ ಕೇರಳ NGO ಅಸೋಸಿಯೇಷನ್ನ ಮಹಿಳಾ ಒಕ್ಕೂಟ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಕೇರಳ NGO ಅಸೋಸಿಯೇಷನ್ನ ಮಹಿಳಾ ಒಕ್ಕೂಟ ಕಾಂಜಂಗಾಡಲ್ಲಿ ಜರುಗಿತು. ಸಮಾರಂಭವನ್ನು ಜಿಲ್ಲಾ ಪಂಚಾಯತ್ ವೈಸ್ ಚೇರ್ಪರ್ಸನ್ ಶಾಂತಮ್ಮ ಫಿಲಿಪ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ರಾಷ್ಟ್ರೀಯ ಗೋಡೆ ಕಟ್ಟಲು ಸರ್ಕಾರಿ ಸಿಬ್ಬಂದಿಗಳನ್ನು ಉಪಯೋಗಿಸುವುದು ದಾಷ್ಟ್ಯದ ಸಂಕೇತ. ನವೋದಯವಾಗಿ ಯಾವುದೇ ಸಂಬಂಧ ಇಲ್ಲದವರು ಈ ರಾಷ್ಟ್ರೀಯ ಗೋಡೆ ಕಟ್ಟಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು. ಜಿಲ್ಲಾ ಮಹಿಳಾ ಫೋರಂ ಸಂಚಾಲಕಿ SM ರಜನಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾಧ್ಯಕ್ಷ MV ಕುಂಜಿಮೊಯ್ದೀನ್, C ದಾಮೋದರನ್, ರಾಜಗೋಪಾಲ್, C ಸುಜಿತ್ ಕುಮಾರ್, P ವತ್ಸಲಾ, K ಅಜಿತಾ ಮೊದಲಾದವರು ಮಾತನಾಡಿದರು. ಪ್ರಕೃತಿಯ ವಿಸ್ಮಯ ತಾಣವಾಗಲು ಹೊರಟಿದೆ ನೀಲೇಶ್ವರದ ಪೂವಪ್ಪಾರ ಗುಹೆ. ಭೀಮನಡಿ ಎಂಬ ಬಳಿ ಇರುವ ಗುಹೆಯನ್ನು ಸಂದರ್ಶಿಸಿ ಅಧ್ಯಯನ ನಡೆಸಲು ಕಳೆದ ದಿನ 50 ಮಂದಿ ಒಳಗೊಂಡ ತಂಡ ಆಗಮಿಸಿತು. ವೆಸ್ಟ್ ಎಳೇರಿ ಪಂಚಾಯತ್ನ ಪೂವಪ್ಪಾರೆ ಎಂಬಲ್ಲಿ ಇರುವ ಪ್ರಕೃತಿದತ್ತವಾದ ಗುಹೆ ಸಂದರ್ಶಕರಿಗಾಗಿ ಇದೀಗ ಸಿದ್ಧಗೊಂಡಿದೆ. 100 ಮಂದಿಗೆ ಒಂದೇ ಬಾರಿಗೆ ಒಳಗೆ ಹೋಗುವ ರೀತಿಯಷ್ಟು ಬೃಹದಾಕಾರವಾಗಿರುವ ಈ ಗುಹೆಯು ಒಂದು ವಿಸ್ಮಯವೇ ಆಗಿದೆ. ವೆಸ್ಟ್ ಎಳೇರಿ ಪಂಚಾಯತ್ನ ಹಾಗೂ ಬೇಕಲ ರೆಸಾರ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಸಹಕಾರದೊಂದಿಗೆ ಗುಹೆ ಸಂದರ್ಶಕರಿಗೆ ತೆರೆದು ನೀಡಲಾಗಿದೆ. ಈ ಸ್ಥಳದ ಪ್ರವಾಸಿ ಸಾಧ್ಯತೆಯ ಬಗ್ಗೆ ಮಾಹಿತಿ ಕಲೆ ಹಾಕಲು ಹಾಗೂ ಇಲ್ಲಿಯ ಪ್ರಕೃತಿಯ ಸೊಬಗನ್ನು ಕಣ್ಣಾರೆ ಆನಂದಿಸಲು ಭಾರತದ ಹಾಗೂ ವಿದೇಶಿಗಳ ಪ್ರತಿನಿಧಿಗಳು ಗುಹೆ ಸಂದರ್ಶಿಸಿದ್ದಾರೆ. ಬೇಕಲ್ ರೆಸಾರ್ಟ್ ಕಾರ್ಪೊರೇಷನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ TK ಮನ್ಸೂನ್ ರವರ ಮುಂದಾಳತ್ವದಲ್ಲಿ 50 ಮಂದಿಯ ತಂಡ ಗುಹೆ ಸಂದರ್ಶಿಸಿದೆ. ಇವರಿಗಾಗಿ ಆದಿವಾಸಿ ಗೋತ್ರದವರ ಮಂಗಳಕಲೆ ಹಾಗೂ ಕಾಸರಗೋಡ್ನ ಗ್ರಾಮೀಣ ಕಲೆಯಾಗಿರುವ ಆಲಾಮಿ ಆಟದ ಪ್ರದರ್ಶನವೂ ನಡೆಯಿತು. ಭೀಮನಡಿಯಿಂದ 1.5 ಕಿಲೋಮೀಟರ್ ಸಾಗಿದರೆ ಪೂವಪ್ಪಾರ KCB ಸಬ್ಸ್ಟೇಷನ್ ಬಳಿ ಈ ಗುಹೆಯು ಸಿಗುತ್ತದೆ. ಕಿಳಕ್ಕಿಪುರದ ಪ್ರೇಮ್ ರಮೇಶ್ ಎಂಬವರ ಮಾಲಕತ್ವದಲ್ಲಿದೆ ಈ ಗುಹೆ ಇರುವ ಸ್ಥಳ. ಇಲ್ಲಿ ಒಮ್ಮೆಯೂ ಭತ್ತದ 2 ಕೆರೆಗಳಿವೆ. 250 ಅಡಿಗಳಷ್ಟು ವ್ಯಾಪ್ತಿಯಲ್ಲಿ ಪ್ರಕೃತಿಯ ನಾನಾ ಸೊಬಗನ್ನು ಇಲ್ಲಿ ಆಸ್ವಾದಿಸಬಹುದು. ಗುಹೆಯ ಹೊರಗೆ ಪ್ರವಾಸಿಗರಿಗೆ ವಿಶ್ರಾಂತಿ ಪಡೆಯಲು ಹಾಗೂ ಮಕ್ಕಳಿಗೆ ಆಟ ಆಡಲು ಪಾರ್ಕನ್ನು ನಿರ್ಮಿಸಲಾಗಿದೆ. ಜಿಲ್ಲೆಯ ಇತರ ಪ್ರವಾಸಿ ಕೇಂದ್ರಗಳಂತೆ ಇಲ್ಲೂ ಕೂಡ ಹಲವು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ. ಆದಷ್ಟು ಶೀಘ್ರವಾಗಿ ಈ ಸ್ಥಳವು ಪ್ರವಾಸಿಗಳ ಭೂಪಟದಲ್ಲಿ ಸೇರುವುದು ನಿಶ್ಚಿತ. ಗುಡ್ಸ್ ಫೆಡರೇಷನ್ CITU ಯೂನಿಯನ್ನ ಜಿಲ್ಲಾ ಸಮಾವೇಶ ನೀಲೇಶ್ವರದಲ್ಲಿ ನಡೆಯಿತು. ನಗರದ NG ಕಾಮತ್ ಸ್ಮಾರಕ ಹಾಲ್ನಲ್ಲಿ ನಡೆದ ಸಮಾವೇಶಕ್ಕೆ ಸಮಿತಿ ಜಿಲ್ಲಾಧ್ಯಕ್ಷ TK ರಾಜನ್ ಚಾಲನೆ ಇತ್ತರು. ಗೂಡ್ಸ್ ಫೆಡರೇಷನ್ CITU ಯೂನಿಯನ್ನ ಜಿಲ್ಲಾ ಸಮಾವೇಶ ನೀಲೇಶ್ವರದಲ್ಲಿ ಜರುಗಿತು. ನಗರದ NG ಕಾಮತ್ ಸ್ಮಾರಕ ಹಾಲಲ್ಲಿ ನಡೆದ ಕಾರ್ಯಕ್ರಮವನ್ನು ಸಮಿತಿ ಜಿಲ್ಲಾಧ್ಯಕ್ಷ TK ರಾಜನ್ ಉದ್ಘಾಟಿಸಿದರು. നോട്ട് മരവിപ്പും അതുമായി ബന്ധപ്പെട്ട വ്യവസായ സ്ഥാപനം അടച്ചുപൂട്ടിയതും ജോലി കുറഞ്ഞതും GST വന്നതും ഇതെല്ലാം നമ്മളെ മേഖലയിലെ വല്ലാണ്ട് ചുരുക്കിക്കൊണ്ടിരുന്ന കാര്യം നമ്മൾ കണ്ടുകൊള്ളണം. പക്ഷെ നമ്മൾ മനസ്സിലാക്കുന്നുണ്ട് ഇതൊന്നൊരു ഗൗരവമായി നമ്മൾ പരിശോധിക്കുന്നില്ല. ഇവിടെ നമ്മൾ CITU ഫെഡറേഷൻ്റെ ശിവസമ്മേളനം ചർച്ച ചെയ്യുന്ന പ്രധാനപ്പെട്ട പ്രശ്നം നമ്മൾ നേരിടുന്ന പ്രശ്നങ്ങൾ, ഈ പ്രശ്നങ്ങളെ സംബന്ധിച്ച് വിശകലനം ചെയ്യാൻ നമുക്ക് സാധിക്കും. ആ പ്രശ്നങ്ങൾ വിശകലനം ചെയ്യുമ്പോഴാണ് എല്ലാ പ്രശ്നത്തിലും ഒരു നയമുണ്ടെന്ന കാര്യം ബോധ്യപ്പെടും. K ಉಣ್ಣಿನಾಯರ್ ಅಧ್ಯಕ್ಷತೆ ವಹಿಸಿದರು. ಮುನಂಬತ್ ಗೋವಿಂದನ್, ಬೆಂಗಾಟ್ ಶಶಿ, KV ರವೀಂದ್ರ, K ರಾಘವ, M ರಾಜನ್ ಮೊದಲಾದವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸರ್ಕಾರದ ವೆಚ್ಚದಲ್ಲಿ ರಾಜ್ಯಾದ್ಯಂತ ಮಹಿಳಾ ಗೋಡೆ ಅಗತ್ಯವೇನೆಂದು ಸರ್ಕಾರ ಸ್ಪಷ್ಟನೆ ನೀಡಬೇಕು.
ಕೋಮು ಸಾಮರಸ್ಯ ಕದಡುವ ಯತ್ನವೆಂದು ಬಿಜೆಪಿ ನಾಯಕ ಪಿಕೆ ಕೃಷ್ಣದಾಸ್. ಕಾಂಜಂಗಾಡ್ನಲ್ಲಿ ನಡೆಯಿತು ಮಡಿಕೆ ಕಮ್ಮಾರನ್ ಸಂಸ್ಮರಣೆ. 60ನೇ ರಾಜ್ಯ ಶಾಲಾ ಕಲೋತ್ಸವದ ಪತಾಕೆ ಹಸ್ತಾಂತರ. ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ಜಿಲ್ಲಾ ಶಿಕ್ಷಣ ಉಪನಿರ್ದೇಶಕ ಗಿರೀಶ್ ಚೋಲೆಯಿಂದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಜಿಸಿ ಬಶೀರ್ಗೆ ಹಸ್ತಾಂತರ. ಮುಂದಿನ ವರ್ಷ ಜಿಲ್ಲೆಗೆ ಹೆಚ್ಚು ಅಂಕ ಲಭಿಸುವಂತಾಗಲು ತೀವ್ರ ತಯಾರಿ ನಡೆಸಬೇಕೆಂದು ಕಲೆಕ್ಟರ್ ಸೂಚನೆ. ಶಬರಿಮಲೆ ಆಚಾರ ಸಂರಕ್ಷಣೆಯ ಮುಂಚೂಣಿ ಹೋರಾಟಗಾರ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಸುರೇಂದ್ರನ್ ಶುಕ್ರವಾರ ಕಾಸರಗೋಡಿಗೆ. ಬಿಜೆಪಿಯಿಂದ ಅದ್ದೂರಿ ಸ್ವಾಗತಕ್ಕೆ ಸಿದ್ಧತೆ. ಇತಿಹಾಸ ಪ್ರಸಿದ್ಧ ಕೂಡ್ಲು ಯಕ್ಷಗಾನ ಮೇಳದ ತಿರುಗಾಟಕ್ಕೆ ಚಾಲನೆ. ಯಕ್ಷಾಭಿಮಾನಿ ಬಳಗ ಕೂಡ್ಲು ಇವರಿಂದ ಹನುಮಂತ ಶ್ರೀದೇವಿಗೆ ರಜತ ಕಿರೀಟ ಸಮರ್ಪಣೆ. ವೈಭವದ ಮೆರವಣಿಗೆಯೊಂದಿಗೆ ವರ್ಣರಂಜಿತ ಕಾರ್ಯಕ್ರಮ. ಮಂಜೇಶ್ವರ ಚೌಕಿ ಬಳಿ 200 ಮೀಟರ್ನಷ್ಟು ರಸ್ತೆ ಡಾಮರೀಕರಣ ಮಾಡದೆ ಬಿಟ್ಟಿರುವುದಕ್ಕೆ ಸ್ಥಳೀಯರಿಂದ ತರಾಟೆ. ಶೀಘ್ರವೇ ಡಾಮರು ಹಾಕಿಸಿ ಇಲ್ಲವೇ ಉಗ್ರ ಹೋರಾಟವೆಂದು ನಾಗರಿಕರ ಎಚ್ಚರಿಕೆ. ಮೂಲ ವಿಜ್ಞಾನ ತಂತ್ರಜ್ಞಾನ ವಿಷಯದಲ್ಲಿ ಅಧ್ಯಯನ ಸಂಶೋಧನೆಗೆ ಪ್ರೋತ್ಸಾಹ. ಪೆರಿಯ ಕೇಂದ್ರ ವಿಶ್ವವಿದ್ಯಾಲಯದಲ್ಲಿ 6 ದಿನಗಳ ಕಾಲ ನಡೆಯಲಿದೆ ಇನ್ಸ್ಪೈರ್ ಇಂಟರ್ನ್ಶಿಪ್ ಸಹವಾಸ ಶಿಬಿರ. ವಾರ್ತೆಗಳು ಮುಕ್ತಾಯವಾಯಿತು. ವಂದನೆ.